6 ನಿಮಿಷಕ್ಕೆ ಕರೆಕ್ಟಾಗಿ 4 ಚಪಾತಿ ತಿನ್ಬೇಕಾಗಿತ್ತು. ಆದ್ರೆ ಬೆಳಗ್ಗೆ ಎದ್ದು ಫಸ್ಟು ಮಗುಗೆ ಔಷಧಿ ಕೊಟ್ಬಿಟ್ಟು ಅದಾದಮೇಲೆ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮತ್ತು ನಾನು ಮಾಡಬೇಕಾಗಿತ್ತು ಅಡುಗೆ ಏನು ಅಂತಂದರೆ ಟೊಮಾಟೊ ಗೊಜ್ಜು ಮಾಡಬೇಕಾಗಿತ್ತು. ನಾನೆಲ್ಲ ಟೊಮಾಟೊ ಗೊಜ್ಜೆಲ್ಲ ರೆಡಿ ಮಾಡಿದೆ. ಆಮೇಲೆ ನಮ್ಮ ಆಟ್ ಬಂದ್ಬಿಟ್ಟು ಚಪಾತಿ ಮಾಡ್ತು. ಅದಾದಮೇಲೆ ನಾನು ಶರ್ಟ್ ಹಾಕ್ಬಿಟ್ಟು ರೆಡಿ ಆಗೋದು ಲೈಟಾಗಿ ಹೋಗಿ ಅಂಗಡಿಯಲ್ಲಿ ಹೋಗಿ ಐಟಮ್ ತರಬೇಕಾಗಿತ್ತು. ಅಂಗಡಿಯಿಂದ ಹೋಗಿ ಐಟಮ್ ತೊಗೊಂಬಂದೆ. ಅದಾದಮೇಲೆ ನಾಷ್ಟ ಎಲ್ಲ ರೆಡಿ ಆಗಿತ್ತು. ನಾಷ್ಟ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಸ್ನಾನ ಆಗಿಬಿಟ್ಟು ರೆಡಿ ಆಗೋದೆ ಫುಲ್ಲಾಗಿ. ಅದಾದಮೇಲೆ ಟಿಫನ್ ಎಲ್ಲ ಪ್ಯಾಕ್ ಆಗಿತ್ತು. ಅಲ್ಲಿಂದ ಫಸ್ಟು ಗ್ಯಾಸ್ಗೆ ಹೋದೆ. ಗ್ಯಾಸ್ ಬಂಕ್ಗೆ ಹೋಗಿಬಿಟ್ಟು ಫಸ್ಟು ಗ್ಯಾಸ್ ಹಾಕ್ಸ್ಬಿಟ್ಟು ಫುಲ್ ಟ್ಯಾಂಕು ಮತ್ತು ಡ್ಯೂಟಿ ಆನ್ ಮಾಡಿದೆ. ಡ್ಯೂಟಿ ಬಿದ್ದಿಲ್ಲ. ಅಲ್ಲಿ ನಮ್ಮ ವ್ಯೂವರ್ಸ್ ಬಂದರು. ಅವರು ವೀಡಿಯೋ ಮಾಡಿಕೊಂಡು ಮತ್ತು ಅಲ್ಲಿಂದ ಫಸ್ಟ್ ಡ್ಯೂಟಿ ಎತ್ಕೊಂಡೆ ಜೆ ಪಿ ನಗರ ಡ್ರಾಪ್ ಮಾಡಿ ಅಲ್ಲಿಂದ ಹರ್ಲೂರು ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಎಮ್ ಜಿ ರೋಡ್ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಡ್ಯೂಟಿ ಬೀಳ್ತಾಯಿತ್ತು. ಆದರೆ ಡ್ಯೂಟಿ ಎತ್ಕೊಂಡಿಲ್ಲ. ಯಾಕೆಂದರೆ 1.5 ಬರಲಿ ಅಂದ್ಬಿಟ್ಟು ನಾನು ಹೊಟ್ಟೆ ಹಸಿತಾಯಿದೆ ಅಂದ್ಬಿಟ್ಟು ಊಟ ಮಾಡಿದೆ. 6 ನಿಮಿಷ ಇತ್ತು 4 ಚಪಾತಿ ತಿನ್ನೋಕ್ಕೆ. ಆದರೂ ಆಗಲಿಲ್ಲ. ಆದರೂ ಹೆಂಗೋ ಮತ್ತು ಅಲ್ಲಿಂದ ಒಂದು ಡ್ಯೂಟಿ ಎತ್ಕೊಂಡೆ ಎಸ್ ಜೆ ಪಾಳ್ಯ ಡ್ರಾಪ್ ಮಾಡಿ ಅಲ್ಲಿಂದ ಸಿಲಿಕ್ ಬೋರ್ಡ್ ಹತ್ರ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಖಾಲಿ ಬಂದುಬಿಟ್ಟು ಮತ್ತು ನೀರು ತುಂಬಿಸ್ಕೊಬರ್ಬೇಕಾಗಿತ್ತು ಬರ್ತಾ ರೋಡಲ್ಲಿ. ಹಂಗೆ ನೀರೆಲ್ಲ ತುಂಬಿಸ್ಕೊಂಡು ಮತ್ತೆ ಅಲ್ಲಿಂದ ಸೀದಾ ಬಂದೆ ಮನೆ ಕಡೆ. ಇವತ್ತು ನಾವು ಬ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.